ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮನೇಲಿ ಹಲಸಿನ ಹಣ್ಣು ಹಣ್ಣಾಗಿತ್ತು ಕುಯ್ತಿದ್ದೀವಿ ನೋಡಿ. ಇದೇನಪ್ಪ ಬರೀ ಹಲಸಿನಕಾಯಿ ಗೊಜ್ಜು ಹಲಸಿನ ಹಣ್ಣದೇ ವಿಡಿಯೋ ಮಾಡ್ತಾವ್ರೆ ಅಂತ ಅಂದ್ಕೋಬೇಡಿ. ಇದು ಸೀಸನ್ ಆಗಿರೋದ್ರಿಂದ ಬರೀ ಹಲಸಿನ ಹಣ್ಣದೇ ವಿಡಿಯೋ ಮಾಡ್ತಿದ್ದೀವಿ ಜಾಸ್ತಿ. ಈ ಹಲಸಿನ ಹಣ್ಣನ್ನ ಕುಯ್ತಿರೋದು ಬೇರೆ ಯಾರೂ ಅಲ್ಲ, ಅದು ನಾನೇ. ಇದನ್ನು ಕುಯ್ಯೋದನ್ನ ನಾನು ನಮ್ಮೂರಲ್ಲಿ ನಮ್ಮ ಅಪ್ಪ ಕುಯ್ಯೋದನ್ನ ನೋಡಿ ಕಲ್ತ್ಕೊಂಡಿದ್ದು. ನೋಡಿ ಕುಯ್ದಿದ್ದಾಯಿತು, ಇವಾಗ ಬಿಡಿಸ್ತಿದ್ದೀವಿ. ಬಿಡಿಸ್ಬಿಟ್ಟು ಹಂಗೆ ತಿಂದ್ಕೊಂಡು ನಮ್ಮಮ್ಮ ಬರ್ತೀನಿ ಅಂತ ಹೇಳಿದರು ಒಂದು ಕಡೆ, ಅಲ್ಲಿಗೆ ತೊಗೊಂಡೋಗೋಕ್ಕೆ ಅಂತ ನೋಡಿ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಕೋತಿದ್ದೀವಿ. ಅಮ್ಮ ಅಕ್ಕ ಎಲ್ಲರೂ ಬರ್ತೀನಿ ಅಂತ ಹೇಳಿದರು. ಅಮ್ಮ ಮನೆಗೆ ಬರ್ತಾಯಿದ್ರು, ಬಟ್ ಈ ಸಲ ಹೊರಗಡೆ ಮೀಟ್ ಮಾಡ್ತಿದ್ದೀವಿ. ಯಾಕೆ ಅಂದರೆ ನಮ್ಮ ದೊಡ್ಡಮ್ಮನ ಮಗ ನಮ್ಮಣ್ಣ ಹೊಸ್ದಾಗಿ ಬಟ್ಟೆ ಅಂಗಡಿ ಓಪನ್ ಮಾಡ್ತಿದ್ದಾನೆ, ಅದು ಸ್ವಂತ. ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದೀವಿ. ನೋಡಿ, ಇದೇ ಬಟ್ಟೆ ಅಂಗಡಿ ಶ್ರೀ ಸ್ವಯಂವರ ಸಿಲ್ಕ್ಸು. ಈ ಬಟ್ಟೆ ಅಂಗಡಿ ಬಂದು ಫಸ್ಟ್ ಫ್ಲೋರ್ ಫಸ್ಟ್ ಕ್ರಾಸ್ SV ಲೈನ್, ಮಾಮೂಲ್ಪೇಟೆ ಚಿಕ್ಕಪೇಟೆ ಬೆಂಗಳೂರಲ್ಲಿರೋದು. ಅಂಗಡಿ ಪೂಜೆ ಮತ್ತು ಅಂಗಡಿ ಓಪನಿಂಗ್ ಬಂದು ನಿನ್ನೆ ಗುರುವಾರ ಇದ್ದಿದ್ದು 14ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 11ಕ್ಕೆ ಪೂಜೆ ಇತ್ತು. ಬಟ್ ನಾವು ಆ ಟೈಮ್ಗೆ ಹೋಗೋಕ್ಕಾಗಿಲ್ಲ, ಮತ್ತು ನಿನ್ನೆ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಮಾಡ್ತಿದ್ದೀನಿ ನೋಡಿ. ನಾವು ನಮ್ಮ ಏರಿಯಾಯಿಂದ ಮೆಜೆಸ್ಟಿಕ್ಗೆ ಬಸ್ ಹತ್ಕೊಂಡು ಬಂದ್ವಿ. ಮೆಜೆಸ್ಟಿಕ್ಕಲ್ಲಿ ನಮ್ಮ ಅಕ್ಕ, ನಮ್ಮತ್ತೆ, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಇಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವ್ರನ್ನ ಹುಡ್ಕೋದೇ ಒಂದಷ್ಟೊತ್ತಾಯಿತು ನಮಗೆ. ಅಪ್ಪ ಕೊನೆಗೂ ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ರು, ಎಲ್ಲರೂ ಸಿಕ್ಕಿದ್ರು. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಎಲ್ಲರೂ ಅಲ್ಲಿಂದನೇ ಹಾಯ್ ಅಂದ್ಕೊಂಡು ಬಂದುಬಿಟ್ರು. ಇವನು ನಮ್ಮ ಅತ್ತೆ ಮಗ ಚಿನ್ಮಯ್, ಇದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ, ನಮ್ಮ ಅಮ್ಮು, ಇದು ನಮ್ಮಮ್ಮ ಮತ್ತು ಇದು ನಮ್ಮ ಅತ್ತೆ, ನಮ್ಮ ಮಾಮನ ಹೆಂಡತಿ. ನೋಡಿ, ಎಲ್ಲರೂ ಮೀಟ್ ಆದಮೇಲೆ ನಾವೆಲ್ಲ ಹಿಂದೆ ಹೋಗ್ತಾಯಿದ್ವಿ. ಇವ್ರು ಮುಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತಾಳೆ ಅಂತ ಗೊತ್ತಾಗ್ಬಿಟ್ಟು ಹಾಯ್ ಅಂತ ಫೋಸ್ ಕೊಡ್ತಾಯಿದ್ರು. ಆ ಅಂಗಡಿ ನಮಗೆ ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ವಾಕಬಲ್ ಡಿಸ್ಟೆನ್ಸ್ ಇತ್ತು, ಹಾಗಾಗಿ ನಡ್ಕೊಂಡೇ ಹೋಗ್ದ್ವಿ. ನೋಡಿ, ಮಕ್ಳುಗಳಿಗೆ ಈ ಥರ ಹೊರಗಡೆ ಕರ್ಕೊಂಡು ಹೋದರೆ ಅವ್ರಿಗೊಂಥರ ಖುಷಿ, ಅವ್ರದ್ದೇ ಒಂಥರ ಪ್ರಪಂಚ, ನಗು ಪ್ರಪಂಚ. ಮತ್ತು ಅಲ್ಲಿಂದ ಮುಡ್ಕೊಳ್ಳೋಕ್ಕೆ ಅಂತ ಮಲ್ಲಿಗೆ ಹೂವು ತೊಗೊಂಡು ಈ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಹೋದ್ವಿ ನಾವು. ಎಲ್ಲರೂ ಮುಂದೆಗಡೆ ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಮಮ್ಮಿ ನಮ್ಮಮ್ಮ ಅಂದರೆ ಇವರು ಬೀಗ್ತಿರಿಬ್ರು ಅವ್ರ ಕಷ್ಟ ಸುಖ ಆಡ್ಕೊಂಡು ಬರ್ತಾಯಿದ್ರು ಹಿಂದೆಗಡೆ. ಮತ್ತು ಏನಂದರೆ ನಾವು ನಮಗೆ ಕಷ್ಟ ಅಂತ ಅಂದ್ಕೋತೀವಿ. ಈ ಥರ ಜಾಗಗಳು ಅಂದರೆ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಸ್ವಲ್ಪ ಜನಗಳನ್ನ ನೋಡಿದ್ರೆ ಹೌದಲ್ವಾ, ಇವ್ರಿಗೆ ಹೋಲಿಸ್ಕೊಂಡ್ರೆ ನಾವು ತುಂಬ ಸುಖವಾಗಿದ್ದೀವಿ ಅನಿಸುತ್ತೆ. ಎಲ್ಲರ ಜೀವನವೂ ಕೂಡ ಒಂದೇ ಥರ ಇರಲ್ಲ ಅಲ್ವಾ. ಮತ್ತು ಹಾಗೆ ಹೋಗಬೇಕಾದ್ರೆ ಅಣ್ಣಮ್ಮನ ದೇವಸ್ಥಾನ ಸಿಕ್ತು. ಅಲ್ಲಿ ಅಣ್ಣಮ್ಮನಿಗೆ ಕೈ ಮುಕ್ಕೊಂಡು ಹೊರಟ್ವಿ. ಒಳಗಡೆ ಜನ ತುಂಬ ರಶ್ ಇದ್ದರು, ಹಾಗಾಗಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿಲ್ಲ. ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ನಡ್ಕೊಂಡು ಹೋಗ್ಬೋದು ಅಂತ ನಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಈ ಬಿಸಿಲಿಗೆ ನಿಜವಾಗ್ಲೂ ನಡೆಯೋಕ್ಕಾಗ್ತಾಯಿರಲಿಲ್ಲ. ನಾವೆಲ್ಲ ಹಿಂದೆ ಇದ್ವಿ, ನಮ್ಮ ಅಕ್ಕ, ಅಮ್ಮು, ನಮ್ಮ ದೊಡ್ಡಮ್ಮ ಫುಲ್ಲು ಮುಂದೆ ಹೋಗ್ಬಿಟ್ಟಿದ್ರು ನಡ್ಕೊಂಡು. ಆಮೇಲೆ ಕೇಳಿದ್ರೆ ಲೊಕೇಶನ್ ಹುಡುಕ್ತಿದ್ದೀವಿ ಅಂತ ಹೇಳಿದ್ರು. ಫೋನಲ್ಲಿ ಲೊಕೇಶನ್ಗೆ ಬನ್ನಿ ಅಂತ ಹೇಳ್ತಾ ಇದ್ದ ನಮ್ಮಣ್ಣ. ಆ ಲೊಕೇಶನ್ ಹುಡುಕೊಂಡು ಹೋದ್ವಿ. ನೋಡಿ, ಇವನೇ ನಮ್ಮಣ್ಣ, ಒನ್ ಆ್ಯಂಡ್ ಓನ್ಲಿ ಜೆಂಟಲ್ ಮ್ಯಾನ್ ಮಿಸ್ಟರ್ ಅನಿಲ್. ಎಲ್ಲರೂ ಬಿಸಿಲಲ್ಲಿ ನಡೆದು ಸುಸ್ತಾಗಿದ್ವಲ್ಲ, ಹಾಗಾಗಿ ನಮ್ಮ ಅಣ್ಣನ ಎಲ್ರಿಗೂ ಕಬ್ಬಿನ ಜ್ಯೂಸ್ ಕೊಡಿಸ್ತಾ, ಐಸ್ ಹಾಕ್ಬಿಟ್ಟು ಕೊಡಿಸ್ತಾ. ಆ ಬಿಸಿಲಿಗೂ ಆ ಕೋಲ್ಡ್ ಇರೋ ಕಬ್ಬಿನಲ್ಲಿ ಕುಡಿದ್ಗೂ ಫುಲ್ಲು ತಣ್ಣಗಾಯಿತು. ಮತ್ತು ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ, ಕೊನೆಗೂ ಅಂಗಡಿ ಸಿಕ್ತು. ನೋಡಿ, ಶ್ರೀ ಸ್ವಯಂವರ ಸಿಲ್ಕ್ಸ್, ಇದೇ ನಮ್ಮಣ್ಣ ಹೊಸ್ದಾಗಿ ಓಪನ್ ಮಾಡಿರೋ ಅಂಗಡಿ ಇದ್ದಿದ್ದು ಫಸ್ಟ್ ಫ್ಲೋರು, ಹಾಗಾಗಿ ಇನ್ನು ಮೇಲಕ್ಕೆ ಹೋಗ್ತಿದ್ದೀವಿ. ನೋಡಿ, ಪೂಜೆ ಟೈಮ್ಗೆ ಹೋಗಬೇಕಿತ್ತು, ಆ್ಯಕ್ಚುಲಿ ಹೋಗೋಕ್ಕಾಗಿಲ್ಲ. ನೋಡಿ, ನಾವು ಹೋಗೋಷ್ಟಲ್ಲಿ ಪೂಜೆ ಆಗಿ ಕುಂಕುಮ ಕೊಡ್ತಾಯಿದ್ರು. ಇವನೇ ನಮ್ಮಣ್ಣ, ಇವಳು ನಮ್ಮ ದೊಡ್ಡಮ್ಮನ ಮಗಳು, ಇನ್ನೊಬ್ಳು ಅಕ್ಕ ಶ್ವೇತಾ ಅಂತ. ಇದೇ ನೋಡಿ ನಮ್ಮಣ್ಣಂದು ಚಿಕ್ಕ ಅಂಗಡಿ. ತುಂಬ ಶ್ರಮಪಟ್ಟು ಕೆಲಸ ಮಾಡಿ ದುಡಿದು ಸಂಪಾದನೆ ಮಾಡ್ಕೊಂಡಿರೋ ಸ್ವಂತ ಅಂಗಡಿ ಇದು. ನೋಡಿ, ನಾವು ಹೋಗೋಷ್ಟರಲ್ಲಿ ಎಲ್ಲ ಪೂಜೆ ಎಲ್ಲ ಆಗ್ಬಿಟ್ಟು ಅರ್ಶಿನ ಕುಂಕುಮ ಕೊಡ್ತಿದ್ದಾಳೆ ನಮ್ಮಕ್ಕ. ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ ಏನಾದರೂ ಇದ್ದರೆ ಇಲ್ಲಿಗೆ ಬನ್ನಿ, ಡಿಸ್ಕೌಂಟ್ ಕೂಡ ಇರುತ್ತೆ. ಬರೀ ಸೀರೆಗಳು ಮಾತ್ರ, ಬೇರೆ ಬಟ್ಟೆ ಯಾವುದೂ ಇರಲ್ಲ. ಇಲ್ಲಿ ಎಲ್ಲ ಥರ ರೇಷ್ಮೆ ಸೀರೆಸು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ನೋಡಿ, ಇದು ಅಂಗಡಿ ಒಳಾಂಗಣ ಈ ಥರ ಇದೆ ನೋಡಿ. ತುಂಬ ದೊಡ್ಡ ಕನಸು ಒಂದು ಇದು ನಮ್ಮಣ್ಣಂದು. ಈ ಥರ ಅಂಗಡಿ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಕನಸು ಒಂದು. ನೋಡಿ, ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಿದ್ದಾರೆ. ನಾವು ಬರೋಷ್ಟಲ್ಲಿ ಪೂಜೆ ಆಗ್ಬಿಟ್ಟಿತ್ತಲ್ಲ, ದೇವರು ಕೈ ಮುಕ್ಕೊಂಡು ಬಂದ್ವಿ. ನೋಡಿ, ಇವಾಗ ಬಂದುಬಿಟ್ಟು ಇಲ್ಲೆಲ್ಲ ಕೂತ್ಕೊಂಡು ಹರಟೆ ಹೊಡಿತಿದ್ದಾರೆ. ನನ್ನ ಮಗ ಫುಲ್ಲು ಆಟ ಆಡ್ತಿದ್ದಾನೆ. ಇವಳು ನೋಡಿ, ನಮ್ಮ ಅಕ್ಕ ಸೀರೆ ನೋಡು ಅಂದರೆ 16 ಸೀರೆ ನೋಡ್ತಾಯಿದ್ಲು. ಮತ್ತು ನಮ್ಮ ಅಮ್ಮನೂ ಒಂದು ತೊಗೊಂಡ್ರು ನನಗೆ ಅಂತ ಸ್ಯಾರಿನ.
ನೋಡಿ ನಮ್ಮ ಅಣ್ಣನೇ ಬಂದ, ಅಲ್ಲಿ ಕೆಲಸ ಮಾಡೋ ಹುಡುಗಿರನ್ನ ಬಿಟ್ಟಿಲ್ಲ ತೋರ್ಸೋಕ್ಕೆ, ನಾನೇ ತೋರಿಸ್ತೀನಿ ನನ್ನ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ಅವನೇ ಬಂದು ತೋರಿಸ್ದ. ಆದರೂ ಈ ಥರ ಫ್ಯಾಮಿಲಿ ಜೊತೆ ಹೋಗಬೇಕು ಅಂದ್ರೇ ಒಂಥರ ಖುಷಿ ಅಲ್ವಾ. ಈ ಮಕ್ಳಿಗಂತೂ ಏನು ಖುಷಿನೋ, ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ನೋಡಿ ಇವನೇ ನಮ್ಮಣ್ಣ ಸುನಿಲ್ ಅಂತ, ಅಂಗಡಿ ಓನರು. ಇವನೇ ಹೊಸ್ದಾಗಿ ಸೀರೆ ಅಂಗಡಿ ಇಟ್ಟಿರೋದು. ನೋಡಿ ನಮಗೆಲ್ಲ ಇವನೇ ಸೀರೆ ತೋರಿಸ್ತಿದ್ದಾನೆ. ಮೊದಲನೇ ದಿನ ನಾವೇ ಬೋಣಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವುಗಳೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಸ್ಯಾರಿ ತೊಗೊಂಡ್ವಿ. ಸೀರೆ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ಬೇಕಿದ್ದರೆ. ನೋಡಿ ಕೊನೆಗೆ ಎಲ್ಲರೂ ಒಂದೊಂದು ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ನಮ್ಮ ಅಣ್ಣಂಗೆ ಒಂದು ಕಂಗ್ರಾಟ್ಸ್ ಹೇಳ್ತಾ ಒಂದು ಫ್ಯಾಮಿಲಿ ಫೋಟೋ ಕೂಡ ತೊಗೊಂಡ್ವಿ. ಮತ್ತು ಫ್ಯಾಮಿಲಿ ಫೋಟೋ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇದೇ ವಿಡಿಯೋಲಿ ನಾನು ಅಂಗಡಿ ಅಡ್ರೆಸ್ ಕೂಡ ಹಾಕಿರ್ತೀನಿ, ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಸೀರೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.